ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದಸರಾ ನವರಾತ್ರಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಬಹುತೇಕ ಎಲ್ಲರೂ ಸಹ ಕಾರು, ಬೈಕು, ಆಫೀಸು, ಗ್ಯಾರೇಜು ಇವುಗಳನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು, ಶುಭ್ರಗೊಳಿಸಿ ಪೂಜೆ ಮಾಡ್ತಕ್ಕಂತಹ ಸಮಯ ಬರ್ತಾ ಇರೋದ್ರಿಂದ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಈ ದೃಷ್ಟಿದೋಷ ಕೆಲವರಿಗೆ ಬೇಗ ತಾಗುತ್ತೆ. ಸಪೋಸು ನಾವು ಯಾವುದಾದ್ರೂ ಒಂದು ಹೋಟ್ಲಲ್ಲಿ ತಿಂಡಿ ತಿಂತಕ್ಕಂಥ ಒಂದು ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಒಂದು ಸುಂದರವಾದಂಥ ತೋಟ, ಹೊಲ, ಗದ್ದೆಗಳನ್ನು ನೋಡಿದಾಗ, ಒಳ್ಳೆ ಫಸಲು ಬಂದಿರತಕ್ಕಂಥ ಗಿಡ ಮರಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ, ಅಂದರೆ ರಾವು ದೃಷ್ಟಿ ಅಂತೇಳಿ ಕರಿತೇವೆ, ರಾವುಗಣ್ಣು ಅಂತೇಳಿ ಕೆಲವ್ರನ್ನ ಕರಿತೇವೆ. ಇನ್ನು ಕೆಲವರಿಗೆ ಈ ದೃಷ್ಟಿ ದೋಷ ತಾಗಿದಾಗ ಆ ವ್ಯಕ್ತಿಯೇ ಮಂಕಾಗಿ ಹೋಗ್ತಾರೆ, ಊಟ ಸೇರೋದಿಲ್ಲ, ತಿಂಡಿ ಸೇರೋದಿಲ್ಲ, ಅನಾರೋಗ್ಯಕ್ಕೊಳಗಾಗ್ತಾರೆ, ಒಂಥರ ಹೊಟ್ಟೆಯಲ್ಲಿ ಬಟ್ಟೆ ಬಿದ್ದೋ ರೀತಿಯಲ್ಲೂ ಸಹ ಒದ್ದಾಡ್ತಾರೆ. ಇದಕ್ಕೆ ನಾವು ಆಸ್ಪತ್ರೆಗೆ ಹೋಗಿ ಯಾವುದೇ ಮದ್ದನ್ನು ತೆಗೆದುಕೊಂಡು ಸಹ ಅದರಿಂದ ಗುಣಮುಖರು ಆಗೋದಿಲ್ಲ. ಹಾಗಾಗಿ ಈ ದೃಷ್ಟಿದೋಷಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾವು ನೋಡೋದಾದರೆ, ಈ ದೃಷ್ಟಿದೋಷ ಕೆಲವು ಮಕ್ಕಳಿಗೂ ಸಹ ಬೇಗ ತಾಗುತ್ತೆ. ಆ ಮಕ್ಕಳಿಗೆಲ್ಲ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತಕ್ಕಂಥದ್ದು ಮತ್ತು ಯಾವ ಸಮಯದಲ್ಲಿ ಈ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಮಕ್ಕಳಿಗೆ ತುಂಬ ರೆಚ್ಚೆ ಹಿಡಿದು ಅಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೃಷ್ಟಿ ತೆಗೆಸ್ತಕ್ಕಂಥ ತಾಯಂದಿರು ತಮ್ಮ ಮನೆಯಲ್ಲಿ ಅಜ್ಜಿ ಇದ್ದರೆ ಅಜ್ಜಿಯ ಕೈಯಲ್ಲಿ ಅಥವಾ ಹಿರಿಯ ಹೆಂಗಸರ ಕೈಯಲ್ಲಿ ಸಾಯಂಕಾಲ ಅಥವಾ ರಾತ್ರಿ ವೇಳೆ ದೃಷ್ಟಿಯನ್ನು ತೆಗೆಸ್ತಕ್ಕಂಥದ್ದು ಬಹಳ ಉತ್ತಮ. ಇದು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರ. ಅವರ ತಾಯಿ ತೆಗೆದಾಗಲೂ ಸಹ ಅಷ್ಟು ಪರಿಹಾರ ಆಗೋದಿಲ್ಲ. ಹಿರಿಯ ವಯಸ್ಸಾದವರು, ಅಜ್ಜಿ, ಮುತ್ತಜ್ಜಿ ಇಂಥವರು ಅಥವಾ ಹಿರಿಯ ಹೆಂಗಸರ ಕೈಯಿಂದ ಮಕ್ಕಳಿಗೆ ದೃಷ್ಟಿ ದೋಷವನ್ನು ತೆಗೆಸಿದಾಗ ಆ ದೋಷ ನಿವಾರಣೆ ಆಗ್ತದೆ. ಬಹುತೇಕ ಕೆಲವೊಂದು ಕಡೆ ಸೋದರತ್ತೆ ಅಥವಾ ಸೋದರ ಮಾವನ ಕೈಯಿಂದಲೂ ದೃಷ್ಟಿ ತೆಗೆಸ್ತಕ್ಕಂಥದ್ದು ಇದೆ. ಅದನ್ನು ಸರಿಯಾದ ಕ್ರಮದಲ್ಲಿ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಿದಾಗ ಆ ಮಗು ಚೇತರಿಕೆಯಿಂದ ಇದ್ದು ಲವಲಿಕೆಯಲ್ಲಿ ಇರ್ತದೆ. ಇದು ವಿಶೇಷವಾಗಿ ಪುಟಾಣಿ ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು ದೃಷ್ಟಿ ದೋಷ ತೆಗಿತಕ್ಕಂಥದ್ದು. ಇನ್ನು ಕೆಲವು ಕಡೆ ಈ ದೃಷ್ಟಿ ನಿವಾರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ನೆರೆಯವರ ಕಣ್ಣು, ನೆಂಟರ ಕಣ್ಣು ಎಲ್ಲರ ದೃಷ್ಟಿ ಸುಟ್ಟೋಗ್ಲಿ ಅಂತಕ್ಕಂಥದ್ದಾಗಿ ಜೋರು ದನಿಯಲ್ಲಿ ಹೇಳಿ ಕೆಲವು ಕಡೆ ಹಂಚಿಕಡ್ಡಿಯನ್ನು ಮಕ್ಕಳಿಗೆ ನೀಳಿಸಿ ಸುಡೋದು ಉಂಟು. ಇದನ್ನು ನಾವು ಚಿಕ್ಕವರಾಗಿದ್ದಾಗ ಗಮನಿಸಿದ್ದೇವೆ. ಈ ಥರ ಸುಟ್ಟಾಗ ಚಟ 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 ಅಂತೇಳಿ ಆ ಹಂಚಿಕಡ್ಡಿಗಳು ಸೌಂಡ್ ಮಾಡ್ತಿದ್ದು ಉಂಟು. ಅಂತಹ ಮಸಿಯನ್ನು ದೃಷ್ಟಿ ತಾಗಿರ್ತಕ್ಕಂಥ ಮಗುವಿಗೆ ಹಣೆಗೆ ಆ ಮಸಿಯನ್ನು ತಿಲಕವಾಗಿ ಇಡ್ತಿದ್ದನ್ನು ನಾನು ನೋಡಿದ್ದೇನೆ. ಇನ್ನು ಕೆಲವು ಕಡೆ ಟೌನ್ನಲ್ಲಿ ನೆರೆಯ ದೃಷ್ಟಿ, ಹೊರೆಯ ದೃಷ್ಟಿ ಎಲ್ಲರ ದೃಷ್ಟಿನೂ ದೂರ ಆಗಲಿ ಅಂತಕ್ಕಂಥದ್ದಾಗಿ ಹೇಳಿ ಚೀ ಹೋಗು ತೂ ಹೋಗು ಅಂತೇಳಿ ಹೋಗಿದ್ದು ದೃಷ್ಟಿಯನ್ನು ತೆಗಿತಕ್ಕಂಥ ವಿಷಯಗಳುಂಟು. ಕೆಲವೊಂದು ಸಿನಿಮಾಗಳಲ್ಲಿಯೂ ಸಹ ಈ ಬಗ್ಗೆ
ಕೆಲವೊಂದು ಸಂದರ್ಭದಲ್ಲಿ ನೋಡಿರ್ತೀರಿ, ಯಾರಾದರೂ ಅನಾರೋಗ್ಯದಿಂದ ಗುಣಮುಖರಾಗಿ ಮನೆಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಅಥವಾ ಹೊಸ ನೆಂಟರಿಷ್ಟರು ಮನೆಗೆ ಬರುವ ಸಂದರ್ಭದಲ್ಲಿ, ಅಥವಾ ವಧುವರರು ಬರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಆರತಿ ಮಾಡಿ ದೃಷ್ಟಿ ತೆಗೆದು ಅವ್ರನ್ನ ಮನೆ ಒಳಗಡೆ ಪ್ರವೇಶ ಮಾಡ್ಕೊತಕ್ಕಂಥದ್ದನ್ನು ನೋಡಿದ್ದೀರಿ. ಆದ್ದರಿಂದ ಈ ದೃಷ್ಟಿ ದೋಷಕ್ಕೆ ನಿಗೂಢವಾದಂಥ ಅತ್ಯಂತ ಶಕ್ತಿ ಇರೋದ್ರಿಂದ ಸಂಬಂಧಪಟ್ಟ ಪರಿಹಾರಗಳ ಬಗ್ಗೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ವಿಶೇಷವಾಗಿ ಒಮ್ಮೆ ಮನೆಗಳನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಹೊಸ ಮನೆಗಳನ್ನು ಕಟ್ತಕ್ಕಂಥ ಸಂದರ್ಭ ಅಥವಾ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ನೋಡ್ಬೋದು ನೀವು, ರಾಕ್ಷಸಾಕಾರದ ಗೊಂಬೆಗಳನ್ನು ಹಾಕಿರ್ತಾರೆ. ಅಥವಾ ಕುಂಬಳಿಕಾಯನ್ನು ಕೆಲವರು ಬೂದುಗುಂಬಳಿಕಾಯನ್ನು ಕಟ್ಟಿರ್ತಾರೆ, ಅಥವಾ ಬೂದುಗುಂಬಳಿಕಾಯನ್ನು ಸಹ ನಿಲ್ಲಿಸಿ ಹೊಡಿತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ದೃಷ್ಟಿಯನ್ನು ತೆಗೆಯೋದ್ರಿಂದ ಉತ್ತಮವಾದ ಫಲಾಫಲಗಳು ಸಿಗ್ತವೋ ಆ ಸಂಪ್ರದಾಯದ ಪ್ರಕಾರ ನೀವು ತೆಗೆದು ಆ ದೃಷ್ಟಿ ದೋಷ ನಿವಾರಣೆ ಮಾಡಿಕೊಂಡ್ರೆ ನಿಮ್ಮ ಆ ವ್ಯವಹಾರಗಳಿಗೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ದೋಷ ನಿವಾರಣೆ ಆಗಿ ಶುಭ ಫಲಗಳು ಉಂಟಾಗ್ತವೆ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.